ಬೆಂಗಳೂರು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಶಾಂಪುರದಲ್ಲಿ ಇಂದು ವಿಶೇಷ ಪೂಜೆ ಕಾರ್ಯಕ್ರಮ ನಡೆಯಿತು. ಪುಲಕೇಶಿ ನಗರ ಕ್ಷೇತ್ರದ ಶಾಸಕರಾದ ಎಸಿ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ದೊರೆಯಲೆಂದು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದೆ. ಬೆಂಗಳೂರು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಶಾಂಪುರ ಪ್ರದೇಶದಲ್ಲಿರುವ ಶ್ರೀ ಶಕ್ತಿ ಸ್ವರೂಪಿಣಿ ದೊಡ್ಡಮ್ಮ ದೇವಿಯ ದೇವಾಲಯದಲ್ಲಿ ಇಂದು ವಿಶೇಷ ಪೂಜೆ ಹಾಗೂ ಪ್ರಾರ್ಥನಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಸಮಾಜ ಸೇವಕರಾದ ಪ್ರಭಾಕರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸಿ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ದೊರೆಯಲೆಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ದೇವಿಗೆ ತೆಂಗಿನ ಈಡಿಗಾಯಿ ಅರ್ಪಿಸಿ ಎಸಿ ಶ್ರೀನಿವಾಸ್ ಅವರು ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದು ಕ್ಷೇತ್ರದ ಅಭಿವೃದ್ಧಿಗೆ ಇನ್ನಷ್ಟು ಸೇವೆ ಸಲ್ಲಿಸುವಂತಾಗಲಿ ಎಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಭಾಗವಹಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಎಸಿ ಶ್ರೀನಿವಾಸ್ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಎಂಬುದು ನಮ್ಮೆಲ್ಲರ ಆಶಯ ಎಂದು ಕಾರ್ಯಕ್ರಮದ ಆಯೋಜಕರಾದ ಪ್ರಭಾಕರ್ ಹೇಳಿದರು. ಪ್ರಿಪರೇಷನ್ ರೆಡಿ ಸ್ಟಾರ್ಟ್. ನಮಸ್ಕಾರ. ನಮ್ಮ ಎಸಿ ಶ್ರೀನಿವಾಸ್ ಸಾಹೇಬರಿಗೆ ನಾವು ಇಲ್ಲಿ ಗೆಲ್ಲೋ ಟೈಮಲ್ಲಿ ಫಸ್ಟ್ ಇಲ್ಲೇ ಪೂಜೆ ಮಾಡಿದ್ದು ನಾವು. ಇದು ನಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿಗೆ ದೇವಮೂಲೆ. ಅದಕ್ಕೋಸ್ಕರ ಈ ಸರಿನೂ ಅಷ್ಟೇ ನಮ್ಮ MLA ಸಾಹೇಬರಿಗೆ ಮಿನಿಸ್ಟ್ರ್ ಪೋಸ್ಟ್ ಸಿಗಲಿ ಅಂದ್ಬಿಟ್ಟು ನಮ್ಮ ಎಲ್ಲ ಕಾರ್ಯಕರ್ತರು ಇಲ್ಲಿ ಒಂದು ಹರಕೆ ಹೊತ್ಕೊಂಡು ತೆಂಗಿನಕಾಯಿನ ಈಡ್ಗಾಯಿ ಮಾಡಿಕೊಟ್ಟಿದ್ವಿ. ಅದು ದೇವರ ತಾಯಿಗೆ ಭಾಳ ಪವರ್ ಇದೆ. ನಾವು ಆ ತಾಯಿ ನಂಬಿದ್ದೀವಿ. ಎಸಿ ಶ್ರೀನಿವಾಸ್ ಅವ್ರಿಗೆ ಸಚಿವಗಿರಿನ 100% ಕೊಡ್ತಾರೆ ಹೈಕಮಾಂಡ್ ಅಂತ ನಾವು ನಂಬಿದ್ದೀವಿ. ಅದೇ ಥರ ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ಳೋದೇ ಅಂದರೆ ಭಾಳ ವರ್ಷಗಳಿಂದ ನಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿ ಕಮ್ಮಿ ಆಗಿತ್ತು ಅಭಿವೃದ್ಧಿನ. 3 ವರ್ಷ ಬಂದ ಮೇಲೆ ಅಂತೂ ಅಭಿವೃದ್ಧಿ ಸಿಕ್ಕಾಪಟ್ಟೆ ನಡೀತಾ ಇದೆ. ಅವರಿಗೆ ಮಿನಿಸ್ಟ್ರ್ ಪೋಸ್ಟ್ ಸಿಕ್ತು ಅಂತಂದರೆ ಇನ್ನೂ ಭಾಳ ಅವರು ಹೆಚ್ಚಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅವರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಇಡೀ ಕರ್ನಾಟಕಕ್ಕೆ ಅವಶ್ಯಕ ಇದೆ. ಅವರ ಪ್ರತಿ ಹೆಜ್ಜೆಯಲ್ಲೂ ಅಷ್ಟೇ ಅಭಿವೃದ್ಧಿ ಕೆಲಸಗಳಲ್ಲಿ ಭಾಳ ಮುಂಚೂಣಿಯಲ್ಲಿರ್ತಾರೆ ಅವರು. ಅದಕ್ಕೋಸ್ಕರ ಅವರಿಗೆ ಸಚಿವಗಿರಿ ಸಿಗಲಿ ಅಂತ ನಾವು ಹಾರೈಸ್ತಾ ಹೈಕಮಾಂಡ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಇವತ್ತು ಈ ಶಾಂಪುರ್ ಬಡಾವಣೆಗೆ ಬಂದಿದ್ದೀವಿ. ಪುಲಕೇಶಿ ನಗರದಲ್ಲಿ ನಾವು ಇವತ್ತು ಎಲ್ಲ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಮ್ಮ ಶಾಸಕರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಶಾಸಕರಿಗೆ ನಮಗೆ ಸಚಿವಗಿರಿ ಸಿಕ್ಲಿ ಅಂದ್ಬಿಟ್ಟು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ನಾವೆಲ್ಲ ವಾರ್ಡ್ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕರ್ತರು, ಬೂತ್ ಅಧ್ಯಕ್ಷರುಗಳು, ಶಾಂಪುರಲ್ಲಿ ಎಲ್ಲ ಕಾಂಗ್ರೆಸ್ನ ಮುಖಂಡರು ಎಲ್ಲ ಸೇರಿ ಒಕ್ಕೂಡಿ ಇಲ್ಲಿ ಬಂದಿದ್ದೀವಿ. ಇದು ಕೋಡಿಗೆ ಏನಂದ್ರೆ ದೇವರ ಹತ್ರ ನಮ್ಮ ಶಾಸಕರ ಸನ್ಮಾನದ ಶ್ರೀ ಎಸಿ ಶ್ರೀನಿವಾಸ್ ಸಾಹೇಬರಿಗೆ ಒಂದು ಸಚಿವನ ಸ್ಥಾನ ಸಿಕ್ಲಿ ಅಂದ್ಬಿಟ್ಟು ಪುಲಕೇಶಿ ನಗರದಲ್ಲಿ 2008ರಲ್ಲಿ ನಮ್ಮ ಪುಲಕೇಶಿ ನಗರ ಸ್ಥಾಪನೆ ಆಯಿತು. ಮುಂಚೆ ಯಲಹಂಕ ಕ್ಷೇತ್ರ ಇತ್ತು. 2008ಅಲ್ಲಿ ಪುಲಕೇಶಿ ನಗರ ಕ್ಷೇತ್ರ ಆಯಿತು. ಆವಾಗಿಂದ ಈ ಪುಲಕೇಶಿ ನಗರಿಗೆ ಏನೇ ಕೊಡುಗೆ ಸಿಗ್ಲಿಲ್ಲ. ನಾವು
ಹೆಚ್ಚ ಮತವನ್ನು ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಯಾವಾಗ್ಲೂ ಹೆಚ್ಚ ಮತವನ್ನು ಹಾಕಿ ಗಳಿಸ್ತೀವಿ ನಾವು. ಈ ಶಾಸಕರಿಗೆ ನಮ್ಮ ಸನ್ಮಾನದ ಶ್ರೀ AC ಶ್ರೀನಿವಾಸ್ ಸಾಹೇಬರಿಗೆ ಕರ್ನಾಟಕದಲ್ಲಿ 4ನೇ ಸ್ಥಾನ, ಬೆಂಗಳೂರಲ್ಲಿ 1ನೇ ಸ್ಥಾನ ಕೊಟ್ಟಿದ್ದೀವಿ ನಾವು ವೋಟಿಂಗ್ ಲೀಡಿಂಗ್ ಅಲ್ಲಿ. ಅದಕ್ಕೆ ನಾವು ಹೈಕಮಾಂಡ್ಗೆ ಏನ್ ಮನವಿ ಮಾಡ್ತೀವಿ ಅಂದ್ರೆ, ನಮ್ಮ ಶಾಸಕರು ಸನ್ಮಾನದ ಶ್ರೀ AC ಶ್ರೀನಿವಾಸ್ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು. ಪುಲಕೇಶಿ ನಗರ ಜನಕ್ಕೆ, ಪುಲಕೇಶಿ ನಗರ ಕಾರ್ಯಕರ್ತರಿಗೆ ಒಂದು ಕೋರಿಕೆ ಏನಂದ್ರೆ, ನಮ್ಮ ಶಾಸಕರಿಗೆ ಒಂದು ಸಚಿವ ಸ್ಥಾನ ಕೊಡ್ಬೇಕಂತ. ಇನ್ನ ಒಳ್ಳೆ ಅಭಿವೃದ್ಧಿ ಆಗ್ಲಿ ಪುಲಕೇಶಿ ನಗರ ಅಂದ್ರೆ ನಮ್ಮ ಶಾಸಕರಿಗೆ ಒಂದು ಸಚಿವ ಸ್ಥಾನ ಕೊಡ್ಬೇಕಂತ ನಮ್ಮ ಎಲ್ಲಾ ಕಾರ್ಯಕರ್ತರು, ಬೂತ್ ಲೆವೆಲ್ ಮೆಂಬರ್ಗಳು, ವಾರ್ಡ್ ಪ್ರೆಸಿಡೆಂಟು, ಬ್ಲಾಕ್ ಪ್ರೆಸಿಡೆಂಟು, ಮಹಿಳಾ ಪ್ರೆಸಿಡೆಂಟು, SC ಪ್ರೆಸಿಡೆಂಟು, ಎಲ್ಲಾ ಘಟಕದ ಅಧ್ಯಕ್ಷರುಗಳು ಎಲ್ಲಾ ಸೇರಿ ಒಗ್ಗೂಡಿ ಒಂದೇ ಕೂಗು ಏನಂದ್ರೆ, ನಮ್ಮ ಪುಲಕೇಶಿ ನಗರ ಶಾಸಕರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ವಿಧಾನಸಭಾ ಕ್ಷೇತ್ರ ಪುಲಕೇಶಿ ನಗರ 32 ವಾರ್ಡಿಂದ ಮಾತಾಡ್ತಾ ಇದ್ದೀರಿ. ನಮ್ಮ AC ಶ್ರೀನಿವಾಸ್ ಸಾಹೇಬರಿಗೆ ಬಂದು ಸಚಿವ ಸ್ಥಾನ ಸಿಗ್ತೈತೆ ಎಂದು ಹೇಳಿದ್ದಾರೆ. ಆದ್ರೆ ಸಿಕ್ಬೇಕು. ಆದ್ರೆ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಂತ ಇದ್ದೀರಿ. ಇವಾಗ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ದೀರಿ. ಅವ್ರಿಗೆ ಜಯವಾಗ್ಲಿ ಎಂದು ನಾವು ಬೇಡ್ಕೊಂತೀರಿ ದೇವ್ರನ್ನ.